ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಮ್ಮ ಶ್ರೀಯಾ ಅವರ ಅಜ್ಜಿಯವ್ರ ಊರಲ್ಲಿ ಮಶ್ವರಮ್ಮ ದೀಪೋತ್ಸವ ಮಾಡ್ತಾರೆ. ಎವ್ರಿ ಇಯರ್ ಮಾಡ್ತಾರೆ ಅವರು. ನಾವು ಎವ್ರಿ ಇಯರ್ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ. ಈ ವರ್ಷನೂ ಹೋಗ್ಬೇಕು ಅಂತ ಅನ್ಕೊತಾ ಇದ್ದೀವಿ. ಅಲ್ಲಿ ಆಲ್ಮೋಸ್ಟ್ ಪೂಜೆ ನೈಟ್ ಇರತ್ತೆ, 11 ಗಂಟೆ ಆ ಥರ ಸ್ಟಾರ್ಟ್ ಆಗುತ್ತೆ. 10 ಗಂಟೆ 11 ಗಂಟೆ ಸ್ಟಾರ್ಟ್ ಆಗುತ್ತೆ. 10 ಗಂಟೆ 11 ಗಂಟೆ ಆ ಟೈಮಿಂಗಲ್ಲಿ ಸ್ಟಾರ್ಟ್ ಆಗುತ್ತೆ. ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗಿದ್ದಾರೆ. ಸೊ ಅವ್ರು ಕೆಲಸದಿಂದ ಬಂದಮೇಲೆ ನಾವು ಹೋಗಬೇಕು. ಬೇಗ ಬರ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಒಂದು 9 o'clock ಹಂಗೆ ಬರ್ತೀನಿ, ಹೋಗೋಣ ಅಂತ ಹೇಳಿದ್ದಾರೆ. ಅವ್ರು ಫೋನ್ ಮಾಡಿ ಹೇಳಿದ ಮೇಲೆ ನಾವು ರೆಡಿಯಾಗಿ ಹೋಗೋಣ ಅಂತ ಹೇಳಿಬಿಟ್ಟು, ನಮ್ಮ ಅತ್ತೆನೂ ಎವ್ರಿ ಇಯರ್ ದೀಪ ಮಾಡಿ ಎತ್ಕೊಂಡು ಹೋಗ್ತಾರೆ. ಇಲ್ಲ ಅಲ್ಲೇ ಹೋಗಿ ಅವ್ರ ಮನೇಲಿ, ಅವ್ರ ತವ್ರ ಮನೆ ಅಲ್ವಾ, ಅವರಲ್ಲೇ ದೀಪ ಮಾಡಿ ಬೆಳಗಿಸ್ತಾರೆ. ಅದಕ್ಕೆ ನಾನು ಮನೆಯಲ್ಲೆಲ್ಲ ಪೂಜೆ ಮಾಡಿ ಹೋಗೋಣ ಅಂತ ಹೇಳಿಬಿಟ್ಟು ಎವ್ರಿ ಇಯರ್ ಹೋಗಿದ್ದೀವಿ. ಬಟ್ ಪೂಜೆ ಮುಗಿಸ್ಕೊಂಡು ಬಂದ್ಬಿಟ್ಟಿದ್ದೀವಿ. ಲಾಸ್ಟ್ ಇಯರ್ ಹೋಗಿದ್ದೆ, ನೈಟ್ ಎಲ್ಲ ಇದ್ರಿ. ಬಟ್ ದೀಪಗಳೆಲ್ಲ ನೋಡಕ್ ಹೋಗಿಲ್ಲ. ವಿಷು ಚಿಕ್ಕವನಿದ್ನಲ್ಲ, ಸೊ ನಾನು ಬಿಟ್ಟಿರ್ತಾ ಇದ್ದಿಲ್ಲ. ಈ ಸರಿ ನೋಡ್ಬೇಕು, ದೀಪಗಳು ನೋಡ್ಬೇಕು ಅಂದ್ಕೊಂಡಿದ್ದೀನಿ. ನಮ್ಮ ಮನೆಯವ್ರ ಕೆಲಸ ಬಂದ್ಮೇಲೆ ಅದು ಡಿಪೆಂಡ್ ಆಗುತ್ತೆ. ಅವ್ರಿಗೇನಾದ್ರು ನಾಳೆ ಕೆಲಸ ಒಂಚೂರು ಕಮ್ಮಿ ಇದ್ರೆ, ಲೇಟ್ ಆಗಿದ್ರೆ ಅಲ್ಲೇ ಇದ್ದು ಬೆಳಗ್ಗೆ ಬರ್ತೀವಿ. ಇಲ್ಲ ಅಂತಂದ್ರೆ ಪೂಜೆ ಮಾಡ್ಕೊಂಡು ನಾವು ಬಂದ್ಬಿಡ್ತೀವಿ. ಅಲ್ಲಿ ಇನ್ನೊಂದು ಬಾಯಿ ಬೀಗ ಅಂತ ಹೇಳ್ತಾರಲ್ಲ, ಸೊ ಬಾಯಿ ಬೀಗ ಚುಚ್ತಾರಂತೆ. ನಾನು ಅದು ಎವ್ರಿ ಇಯರ್ ನೋಡ್ಬೇಕು ಅಂತ ಅನ್ಕೊಂತೀನಿ. ನಾನೆಲ್ಲೂ ನೋಡೇ ಇಲ್ಲ ಅದನ್ನ. ಡೈರೆಕ್ಟ್ ಆಗಿ ನೋಡಿಲ್ಲ, ಕೇಳಿಸ್ಕೊಂಡಿದೀನಿ ಅಷ್ಟೇ. ನಮ್ಮ ಕಾಲೇಜ್ ಟೈಮಲ್ಲಿ ನನ್ನ ಫ್ರೆಂಡ್ ಒಂದು ಹುಡುಗಿ ಇದ್ಲು. ಅವಳು ಹುಡುಗಿ ಚುಚ್ಚಿಸ್ಕೊಂತ ಇದ್ಲು. ನೋಡ್ಬೇಕಂತ 2 years ಬ್ಯಾಕ್ 3 years ಬ್ಯಾಕ್ ನಮ್ಮ ಅತ್ತೆನೂ ಚುಚ್ಚಿಸ್ಕೊಂಡಿದ್ರು. ಬಟ್ ಅವಾಗ ನಾನು ನೋಡೋಕ್ಕಾಗಿಲ್ಲ. ಅಂದರೆ ನಮ್ಮವ್ರು ಇದ್ದಾರಲ್ವ, ಅವ್ರ ಮನೆಯಲ್ಲಿ ಯಾರೂ ಚುಚ್ಚಿಸ್ಕೊಂಡಿಲ್ಲ. ಮತ್ತೆ 2 years ಆದಮೇಲೆ ಲಾಸ್ಟ್ ಇಯರ್ ಯಾರೂ ಚುಚ್ಚಿಸ್ಕೊಂಡಿಲ್ಲ. ಅಂದರೆ ಮರಿ ಹೊಡೆದ್ರೆ ಮಾತ್ರ ಆ ಥರ ಚುಚ್ಚಿಸ್ಕೊಂತಾರಂತೆ. ಮರಿ ಹೊಡೆದಿಲ್ಲ ಅಂತಂದರೆ ಮಾಮೂಲಿ ಪೂಜೆ ಮಾಡ್ಕೊಂಡು ಬರ್ತಾರೆ. ಅದಕ್ಕೆ ಅವ್ರ ಮನೇಲಿ ಯಾರು ಈಗ ಚುಚ್ಚಿಸ್ಕೊಳಲ್ಲ. ಬೇರೆ ಯಾರಾದರೂ ಅಕ್ಕಪಕ್ಕದ ಮನೆಗಳಲ್ಲಿ ಯಾರಾದರೂ ಚುಚ್ಚಿಸ್ಕೊಂತಾರ ಅಂತ ನೋಡಬೇಕು. ಈ ಫಟಾಲ್ ಅಲ್ಲೇ ಇದ್ರೆ ನೋಡ್ತೀವಿ. ಯಾಕಂತಂದರೆ ದೀಪಗಳೆಲ್ಲ ಆಗೋದು ನಾವು ಪೂಜೆ ಮುಗಿಸ್ಕೊಂಡು 10-11 ನೈಟ್ ಆಗೋಗುತ್ತೆ. 1 ಗಂಟೆ 2 ಗಂಟೆ ಆ ಥರ ಆಗುತ್ತೆ. ನೋಡಬೇಕು, ನಾವಿದ್ರೆ ನೋಡ್ಕೊಂಡು ಬರ್ತೀವಿ. ಪಾಸಿಬಲ್ ಆಗುತ್ತಾ ಇಲ್ಲ ಅಂತ ನೋಡಬೇಕು. ಅಂದರೆ ಯಾವ ಥರ ಚುಚ್ಚಿಸ್ಕೊಂತಾರೆ ಈ ಕಡೆಗೆ ಅಂತ ನನಗೆ ಫುಲ್ ಇದು ಕ್ಯೂರಿಯಸ್ ಆಗಿ, ಅಷ್ಟೊಂದು ಡೇರ್ ಹೆಂಗಪ್ಪ ಮಾಡ್ತಾರೆ ಅಂತ ಹೇಳಿಬಿಟ್ಟು. ಮತ್ತು ಈವನ್ ಕಟ್ ಮಾಡ್ತಾರಂತೆ ಇಲ್ಲಿ, ಭುಜಖಂಡ ಅಂತ ಏನೋ ಹೇಳ್ತಾರೆ ಅವರು. ಆ ಥರ ಕಟ್ ಕೂಡ ಮಾಡಿಸ್ಕೊಂತಾರಂತೆ ಏನಾದರೂ ಹರಕೆ ಇದ್ರೆ. ಇವರು ಯಜಮಾನ್ರವರ ಮನೆ ಕಡೆ ಫುಲ್ ತುಂಬ ನಂಬ್ತಾರೆ ಅವ್ರನ್ನ. ಪ್ರತಿ ವರ್ಷ ಮಿಸ್ ಮಾಡ್ದಿರ ಹೋಗ್ತಾರೆ. ಅಯ್ಯೋ, ಆಟ ಆಡಿದ್ದೆಲ್ಲ ಆಯಿತು, ಬಂದವನೇ. ಇಷ್ಟೊತ್ತು ನೀರು ಕೊಟ್ಟಿದ್ದೆ ಆಟ ಆಡೋಕ್ಕೆ ಅಂತ ಹೇಳಿಬಿಟ್ಟು ನೀರಲ್ಲಿ ಆಟ ಆಡ್ತಾ ಇದ್ದ. ನಮ್ಮ ಮನೆಯವ್ರು ಇನ್ನು ಫೋನ್ ಮಾಡಿದ್ರೆ ಸ್ಟಾರ್ಟ್ ಆಗಬೇಕು, ರೆಡಿ ಆಗಿಬಿಟ್ಟು. ಫೋನ್ ಮಾಡಿದಾದ್ಮೇಲೆ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಇನ್ನು ರೆಡಿ ಆಗಿಲ್ಲ. ವಿಶು, ಬುರ ಹೋಗೋಣ ಬುರ ಬೇಡ. ಯಾಕೆ? ಬುರ ಹೋಗೋಣ. ಓಕೆ, ಜಾಸ್ತಿ ಜನ ಇರ್ತಾರಲ್ಲಿ, ಜಾಸ್ತಿ ಜನ ಇರ್ತಾರೋ, ಎಲ್ಲ ಬರ್ತಾರೆ. ಹೋಗೋಣ. ಅಮ್ಮ ತುಂಬಾ ಕುಂಕುಮ ಎಲ್ಲ ಇಟ್ಕೊಂಡು ನಾವು ಪೂಜೆ ಮಾಡ್ತಾ ಇದ್ರೆ ಕುಂಕುಮ ಅರಿಶಿನ ಕುಂಕುಮ ಎತ್ಕೊಂಡು ಹಚ್ಕೊಂತಾನೆ. ನನಗೂ ಹಚ್ತಾನೆ ಬಂದು ಮತ್ತೆ ಅವ್ರ ಊರಿಗೆ ಹೋದ್ಮೇಲೆ ಯಾವ ಥರ ಇರುತ್ತೆ ಅಂತ ಹೇಳಿಬಿಟ್ಟು. ಅಲ್ಲೇ ಇದು ಮಾಡ್ಕೊಂಡು ಮರಿ ಹೊಡಿಯೋರು ಮಾತ್ರ.
Wish you. Here. Smile. Can you smile? Wish you smile. Wish you smile. 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 Can you smile? ದೇವ್ರ ಹತ್ರ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತೀವಿ. ಇಲ್ಲಿ ದೀಪ ಬೆಳಗ್ಸೋದಕ್ಕೆ ಪ್ಲೇಟ್ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿಸಿದ್ರು ಇವರು. ಇದು ಲೋಟಸ್ ಫ್ಲವರ್ಸಲ್ಲಿ ಡಿಫ್ರೆಂಟಾಗಿತ್ತು. ನಾನೆಲ್ಲೂ ಮುಂಚೆ ನೋಡಿದ್ದಿಲ್ಲ ಈ ಥರ. ನಮ್ಮ ಕಡೆ ಈ ಬಿಂದಿಗೆ ಥರ ಇರುತ್ತಲ್ಲ ಅದಕ್ಕೆ ಸುತ್ತಾರೆ. ನಾರ್ಮಲಾಗಿ ಇವಾಗ ಬೇರೆಯವರು ಕೂಡ ಅದೇ ಥರ ಮಾಡಿದರು. ಬಟ್ ಇದೊಂಥರ ಡಿಫ್ರೆಂಟಾಗಿತ್ತು, ಚೆನ್ನಾಗಿತ್ತು, ಸಿಂಪಲ್ಲಾಗಿ ನೋಡೋದಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿತ್ತು. ಮತ್ತು ಎಲ್ಲರೂ ದೀಪಗಳು ಎತ್ಕೊಂಡು ಹೋಗ್ತಾ ಇದ್ದೀವಿ. ನಾನು ದೀಪ ಎತ್ಕೊಂಡು ಹೋಗಿ ಆಲ್ಮೋಸ್ಟ್ 4 ಇಯರ್ಸ್ ಆಯಿತು. ನಮ್ಮ ಮನೆಯಲ್ಲಿ ಮಂದ್ಯವ್ರು ಮಾಡಿದರು, ಅವಾಗ ಎತ್ಕೊಂಡು ಹೋಗಿದ್ದಿದ್ದೆ. ಮತ್ತು ಇವಾಗ ಎತ್ಕೊಂಡಿದ್ದೀನಿ, ನಮ್ಮ ಅತ್ತೆ ಮಾಡಿದ್ದೀನಿ, ನಾನು ಎತ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತು ಇಲ್ಲಿನ ದೇವರು ಬಂದುಬಿಟ್ಟು ಮಹೇಶ್ವರಮ್ಮ ಅಂತ ಹೇಳಿಬಿಟ್ಟು ದೇವಸ್ಥಾನ ಏನೂ ಇಲ್ಲ ಇಲ್ಲಿ, ಮಣ್ಣಲ್ಲಿ ದೇವ್ರನ್ನ ಮಾಡೋದಂತೆ. ಮತ್ತು ಬೆಳಗ್ಗೆ ದೀಪಗಳೆಲ್ಲ ಆಗಿದ್ದಾದಮೇಲೆ ಬೆಳಗ್ಗೆ ಎತ್ಕೊಂಡೋಗಿ ನೀರಲ್ಲಿ ಬಿಡ್ತಾರಂತೆ. ಸೊ ವರ್ಷ ಪೂರ್ತಿ ದೇವಸ್ಥಾನ ಯಾವ ಥರ ಏನೂ ಇರೋದಿಲ್ಲ, ಗುಡಿ ಥರ ಕಟ್ತಾರೆ. ಆವತ್ತಿನ ದಿನ ದೀಪಗಳೆಲ್ಲ ಮಾಡ್ತಾರೆ, ಮರಿಗಳೆಲ್ಲ ಹೊಡಿತಾರೆ. ಮತ್ತು ನೈಟ್ ಎತ್ಕೊಂಡೋಗಿ ಅರೌಂಡ್ 4 o'clock ಆ ಥರ ನೀರಲ್ಲಿ ಬಿಡ್ತಾರಂತೆ. ಸೆಂಟ್ರಲ್ಲಿ ಒಂದು ದೇವಸ್ಥಾನ ಇತ್ತು, ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಎಷ್ಟೊತ್ತಂದರೆ 1 hour ಆ ಥರ ಅಲ್ಲೇ ನಿಲ್ಲಿಸ್ಬಿಡ್ತಾರೆ. ಅವ್ರು ಅಳ್ಗೆಗಳವರು ಡ್ಯಾನ್ಸಿಗೆ ಆಡಿಕೊಂಡು ಅವರು ಅಳ್ಗೆಗಳು ಹೊಡ್ಕೊಂಡು ತುಂಬ ಹೊತ್ತು ಅಲ್ಲೇ ಇದ್ದೋದ್ರು. ಎಲ್ಲರಿಗೂ ಕಾಲು ನೋವು ಬಂತು. ಮತ್ತು ದೊಡ್ಡ ದೊಡ್ಡ ದೀಪಗಳು ಎತ್ಕೊಂಡಿರೋರಿಗೆಲ್ಲ ತಲೆ ಮೇಲೆ ಫುಲ್ಲು ಉರಿ ಎತ್ಕೊಂಡಿತ್ತು. ಅದು ಸ್ವಲ್ಪ ಭಾರ ಇರುತ್ತೆ, ತುಂಬ ಹೊತ್ತು ಅದನ್ನು ಹಂಗೆ ಎತ್ಕೊಂಡಿರೋಕ್ಕಾಗಲ್ಲ. ಮತ್ತು ಫೈನಲಿ ಬಿಟ್ಟರು 1 hour 1.5 hour ಅಲ್ಲೇ ಕಾಯಿಸಿದ್ರು. ಮತ್ತು ಎಲ್ಲ ದೇವಸ್ಥಾನದ ಹತ್ರ ಬಂದು ದೇವ್ರ ಗುಡಿ ಕಟ್ಟಿರ್ತಾರಲ್ಲ ಅಲ್ಲೆಲ್ಲ ಒಂದು ಸುತ್ತ ಹಾಕ್ಕೊಂಡು ಮತ್ತೆ ಎಲ್ಲ ಕೂತ್ಕೊತಾರೆ. ಆ್ಯಕ್ಚುಲಿ ಬಾಯಿ ಬೀಗ ಚುಚ್ಚೋದು ನೋಡಬೇಕು ಅಂತ ಅಂದ್ಕೊಂಡಿದ್ನಲ್ವ, ಬಟ್ ನೋಡೋಕ್ಕಾಗಿಲ್ಲ ಈ ಸರಿನೂ. ಬೇರೆಯವರೆಲ್ಲ ಚುಚ್ಚಿಸ್ಕೊಂಡಿದ್ರು. ಅದು ಅವರು ಆ ಕಡೆ ರೈಟ್ ಸೈಡಲ್ಲೆಲ್ಲ ನಿಂತ್ಕೊಂಡಿದ್ರು.
ಚುಚ್ಚೋದು ನೋಡೋಕ್ಕಾಗಿಲ್ಲ, ಚುಚ್ಚಿಸ್ಕೊಂಡವ್ರನ್ನ ನೋಡಿದೆ. ವಿಶು ಮಲ್ಕೊಂಡ್ಬಿಟ್ಟಿರ್ತಾನೆ. ಸೊ ಅವರಪ್ಪ ಅವನ ಜೊತೆನೇ ಇದ್ದ. ನಾನೆಲ್ಲ ಆರಾಮಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಹೋದೆ. ಫಸ್ಟ್ ಟೈಮ್ ಎಲ್ಲ ಕಂಪ್ಲೀಟಾಗಿ ನೋಡ್ಕೊಂಡು ಹೋಗಿದ್ದು. ಮತ್ತು ಇಲ್ಲಿ ಭುಜಖಂಡ ಕೊಡ್ತಾರೆ ಅಂತ ಹೇಳಿದ್ವಲ್ಲ, ಲೈಕ್ ಭುಜದ ಮೇಲೆ ಒಂದು ಸ್ವಲ್ಪ ಕಟ್ ಮಾಡ್ತಾರೆ ಬ್ಲಡ್ ಬರೋ ಥರ, ಏನಾದರೂ ಹರಕೆ ಇದ್ದರೆ ಅಂತ ಹೇಳಿಬಿಟ್ಟು ಅದನ್ನು ರೆಕಾರ್ಡ್ ಮಾಡೋಕ್ಕೆ ಟ್ರೈ ಮಾಡಿದೆ. ಲಾಸ್ಟಲ್ಲಿ ಒಂದು ಸ್ವಲ್ಪ ಲೈಟಾಗಿ ಕತ್ತರಿ ಎತ್ಕೊಂಡು ಕಟ್ ಮಾಡ್ತಾರೆ, ಒಂದೇ ಒಂಚೂರು. ನಮ್ಮ ಅತ್ತೆನೂ ಕಟ್ ಮಾಡಿಸ್ಕೊಂಡಿದ್ರು. ಮತ್ತೆ ಬೆಳಗ್ಗೆ ನೋಡಿದೆ ಯಾವ ಥರ ತೋರಿಸಿ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ಹತ್ರ. ನಮ್ಮ ಜೊತೆ ಹೊಸ ಇದು ಮಾಡಿಲ್ಲ ಬಂದೆ ಅವರು ಮೈದ್ನಲ್ಲ ಅಲ್ಲ ಲಾಸ್ಟಲ್ಲಿ ಎಲ್ಲರೂ ಕರ್ಪೂರ ತಂದಿರ್ತಾರೆ. ದೇವ್ರನ್ನ ಇಟ್ಟಿರ್ತಾರಲ್ವ, ಸೊ ದೇವ್ರ ಗುಡಿಯಿಂದ ಮುಂದೆ ಫುಲ್ಲೆ ಲೈನಾಗಿ ಎಲ್ಲರೂ ಬಂದಿರೋ ಕರ್ಪೂರ ಎಲ್ಲ ಈ ಕಡೆ ಬರ್ರಿ ಹೋಗ. ಕ್ಯಾಮ್ರಾ ಇಲ್ಲ ದೀಪಗಳೆಲ್ಲ ಬಂದ್ರಿ. ನಮ್ಮ ಮತ್ತೆ ಅಲ್ಲಿಟ್ಕೊಂಡಿರೋ ದೀಪ ಇಲ್ಲಿ ಇಟ್ಕೊಂಡೆ. ನಂದು ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ನಮ್ಮ ಅತ್ತೆಗೆ. ಶಿವಣ್ಣ ಫುಲ್ ಕವರ್ ಆಗಿದ್ದಾರೆ. ಇದಾಗಿತ್ತು ಇವತ್ತಿನ ಲಾಗ್. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಫ್ ಯು ಲೈಕ್ ದ ವಿಡಿಯೋ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.